ತೆಗ್ದಿದ್ದೀನಿ. ಅದು ಮಕ್ಳಿಗೂ ಅಂತೂ ತುಂಬಾ ಇಷ್ಟ ಆಗುತ್ತೆ. ಬರೀ ದೋಸೆ, ಇಡ್ಲಿ, ಚಪಾತಿ, ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಮಕ್ಕಳಿಗೆ ಈ ಥರ ಒಂದು ಸಲ ಮಾಡಿಕೊಡಿ ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬರೀ ಪಾಸ್ತಾಗಿಂತ ತರಕಾರಿನೇ ಜಾಸ್ತಿ ಐತೆ ಗೊತ್ತಾ. ಟ್ರಿಕ್ ಮಕ್ಳಿಗೆ ತಿನ್ನಿಸ್ಬೇಕು ಅಂತಂದರೆ ಈ ಥರ ಮಾಡಬೇಕು. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ. ಇಲ್ಲೊಂದು ಪಾತ್ರೆಗೆ ನಾನು ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಬಿಸಿನೀರು ಚೆನ್ನಾಗಿ ಕಾಯ್ತಿದ್ದಂಗೆ ಒಂದು ಬಟ್ಲು ನಾನು ಪಾಸ್ತಾ ತೊಗೊಂಡಿದ್ದೀನಿ. ಇದೇನು ಮೈದಾ ಹಿಟ್ಟಿಂದ ಮಕ್ಳಿಗೆ ಕೊಡ್ಬೋದಾ ಅಂತ ಅನ್ಬೋದು. ಇಲ್ಲ, 15 ದಿವಸಕ್ಕೆ ತಿಂಗ್ಳಿಗೆ ಒಂದ್ಸಲ ಆರಾಮಾಗಿ ಮಕ್ಳಿಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ನಾವು ಪಾಸ್ತಾಕ್ಕಿಂತ ತರಕಾರಿ ಜಾಸ್ತಿ ಹಾಕಿರ್ತೀವಲ್ವ, ಹಾಗಾಗಿ ಪಾಸ್ತಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟೋದಿಲ್ಲ. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಸಪ್ರೇಟಾಗಿ ತೆಗ್ದು ಸೈಡಲ್ಲಿ ಎತ್ತಿಕ್ತೀನಿ. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿನ ನೋಡಿ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ತಿಂತಾರೆ ಅಂತಾರೆ ಒಂದು 3 ಹಾಕ್ಬೋದು. ನಾನು ಇಲ್ಲಿ 2 ಹಾಕ್ತಾ ಇರೋದು. ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿಗೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಚಿಕ್ಕದಂಗೆ ಜಜ್ಜಿ ಇಟ್ಕೊಂಡಿದ್ದೆ. ಅದರ ರಸ ಮಾತ್ರ ತೆಗ್ದಿದೆ. ಮಕ್ಕಳು ತಿನ್ನೋದಲ್ವ, ಬಾಯಿಗೆ ಸಿಕ್ಕರೆ ಮತ್ತು ಅವಕ್ಕೆ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ, ಹಾಗಾಗಿ ಬರೀ ರಸ. ಇದಕ್ಕೆ ನಾನು 4 ಟೊಮೊಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲ ಸಣ್ಣ ಹೆಚ್ಚೋದು ಬೇಡ, ಹಂಗೆ ನಾವು ರುಬ್ಬಾಕ್ತೀವಿ ಅಂತಂದರೆ ಅದು ಕೂಡ ಹಾಕ್ಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡಿ ಹಾಕಬೇಕಾಗುತ್ತೆ. ಟೊಮೊಟೊ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ನಾನು ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ತರಕಾರಿ ಬಂದು ಕ್ಯಾರೆಟು, ಬೀನ್ಸು, ದಪ್ಪ ಮೆಣಸಿನ್ಕಾಯಿ, ಹುಳ್ಳಿಕಾಯಿ ಮತ್ತು ಬಟಾಣಿ, ಎಲೆಕೋಸು ತೊಗೊಂಡಿದ್ದೀನಿ. ಇದಿಷ್ಟು ಫಸ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಬಟಾಣಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಟಾಣಿ ಬೇಯಬೇಕಲ್ವ, ತುಂಬಾ ತರಕಾರಿ ಎಲ್ಲ ಬೇಯಬೇಕು ಅಂತೇನಿಲ್ಲ. ಸ್ವಲ್ಪ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ಸು ಬಾಯಿಗೆ ಸಿಗಬೇಕು. ನೋಡಿ, ಇವಾಗ ನಾನು ಬೀನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ಓದೋದಕ್ಕೆ. ನೋಡಿ, ಎಲೆಕೋಸು ಕ್ಯಾಪ್ಸಿಕಮ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ತರಕಾರಿ ಕ್ರಿಸ್ಪಿಯಾಗಿರಬೇಕು, ತುಂಬ ಬೇಯಿಸಬಾರ್ದು ಈ ಥರ ಪಾಸ್ತಾ ಐಟಮ್ಗೆ. ಸ್ಟವ್ನ ದೊಡ್ಡ ಒಲೆಯಲ್ಲೇ ಇಟ್ಕೋಬೇಕು, ಸಿಮ್ ಮಾಡೋದು ಬೇಡ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಇದನ್ನು ನಾವು ಸಿಹಿಯಾಗಿ ಬಿಡಬಾರ್ದು. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಮೆಣ್ಸಿನ್ಕಾಯಿನ ಕಮ್ಮಿ ಹಾಕ್ಕೊಂಡಿದ್ದು, ಮತ್ತು ಮೆಣ್ಸಿನ್ಕಾಯಿನೂ ಜಾಸ್ತಿ ಚಿಲ್ಲಿ ಪೌಡ್ರು ಹಾಕಿದಾಗ ಮಕ್ಳಿಗೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ 2 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲೆ. ಮನೇಲಿ ಯಾವುದಾದ್ರೂ ಗರಂ ಮಸಾಲೆ ಇರುತ್ತಲ್ಲ, ಇಲ್ಲ ಮ್ಯಾಗಿ ಮಸಾಲೆ ಇರುತ್ತಲ್ಲ, ಅದನ್ನು ಹಾಕಿದ್ರೂ ನಡೆಯುತ್ತೆ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಪೆಪ್ಪರ್ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಬೇಕು. ಯಾಕಂದರೆ ಪಾಸ್ತಾ ರೆಸಿಪಿಗೆ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ, ಹಾಗಾಗಿ ಹೇಳ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾನು ಸೋಯಾ ಸಾಸ್ ಹಾಕಿದ್ದೀನಿ. ಸೋಯಾ ಸಾಸ್ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಹಾಕಲೇಬೇಕು ಅಂತೇನಿಲ್ಲ. ಯಾವುದೇ ಥರದ್ದು ಸಾಸ್ ಯೂಸ್ ಮಾಡ್ದೇನೂ ಕೂಡ ಮಾಡ್ಬೋದು. ನನ್ನ ಹತ್ರ ಇತ್ತು ಅಂತ ಒಂದು ನೋಡಿ ನಾನು ಎಷ್ಟು ಹಾಕ್ತೆ ಗೊತ್ತಾ, ಒಂದು 1/4 ಸ್ಪೂನಲ್ಲಿ ಕಾಲು ಹಾಕಿದ್ದೀನಿ ಅಷ್ಟೇನೆ, ಫುಲ್ಲು ಹಾಕಿಲ್ಲ. ಇದು ಟೊಮೊಟೊ ಸಾಸು. ಟೊಮೊಟೊ ಸಾಸ್ ಸ್ವಲ್ಪ ಯಾಕೆ ಹಾಕ್ತೆ ಅಂತಂದರೆ ಸ್ವಲ್ಪ ಅದು ಕ್ರೀಮಿ ಥರ ಬರಲಿ ಅಂತ ಹಾಕಿದೆ ಅಷ್ಟೇನೆ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಟೊಮೊಟೊ ಸಾಸ್ನು ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ನಾವು ಆಲ್ರೆಡಿ ಟೊಮೊಟೊ ಹಾಕಿರ್ತೀವಲ್ವ, ಹಾಗಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನೋಡಿ, ಪಾಸ್ತಾ ನೋಡಿ ಎಣ್ಣೆ ಹಾಕಿ ನಾವು ಈ ಥರ ಫ್ರೈ ಬೇಯಿಸೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಮಕ್ಕಳಂತೂ ಖುಷಿ ಪಟ್ಟು ತಿಂತಾರೆ. ಖುಷಿಯಿಂದ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ, ಯಾಕಂದರೆ ಇಂಥವೆಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತಿರುತ್ತೆ, ಮಕ್ಳಿಗೆ ಗೊತ್ತಿರಲ್ಲವಲ್ಲ. ಹಾಗಾಗಿ ಸ್ವಲ್ಪ ಪಾಸ್ತಾ ಕಮ್ಮಿ ಹಾಕೋಬೇಕು, ತರಕಾರಿನ ಜಾಸ್ತಿ ಹಾಕೋಬೇಕು. ಅಟ್ಲೀಸ್ಟ್ ಪಾಸ್ತಾನಾರು ನೋಡಿ ತರಕಾರಿ ತಿಂತಾರೆ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಬೇಕಾಗುತ್ತೆ. ಮೈದಾ ಇಟ್ಟಿದ್ನಲ್ವ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ತಿನ್ನೋದಕ್ಕೂ ಸ್ವಲ್ಪ ರುಚಿ ಸಿಗುತ್ತೆ ಅಷ್ಟೇ. ನೋಡಿ, ನಾನು ಫೈನಲಾಗಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂಥೇಳಿ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಮಕ್ಳಿಗೆ ಇಷ್ಟ ಆಗುವಂಥ ರುಚಿಕರವಾಗಿರುವಂಥ ಪಾಸ್ತಾ. ಹೊರಗಡೆ ಹೋಗಿ ತಿನ್ನಬೇಕು ಅಂತೇನಿಲ್ಲ, ಮನೇಲೇ ಮಾಡಿ ಮಕ್ಳಿಗೆ ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನಮ್ಮ ಮನೇಲಿ ಪಾಸ್ತಾ ಮಾಡ್ತೀನಿ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಮುಂದೆ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ, ಸಿಂಪಲ್ ರೆಸಿಪಿ. ನಮಸ್ತೆ, ಬೈ ಫ್ರೆಂಡ್ಸ್.